ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರೋವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಹಿಂದೆ ಮಂತ್ರಾಲಯಕ್ಕೆ ಕೂಡ ಹೋಗಿದ್ದೆ. ಸೊ ಮಂತ್ರಾಲಯಕ್ಕೆ ಹೋಗಿರೋವಂಥ ಒಂದು 4-5 ವಿಡಿಯೋ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ನೋಡಿ, ಲಿಂಕನ್ನು ಇಲ್ಲಿ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಐಸಿರಿ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದಾಳೆ ನೋಡಿ. ಐಸಿರಿ ಈಗಾಗಲೇ ನನ್ನ ಒಂದು ವ್ಲಾಗನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಿದೆ, ನನ್ನ ತಮ್ಮನ ಮಗಳು. ಹಾಗೆ ನಾನು, ಆರಾಧ್ಯ, ಐಸಿರಿ, ಅಮ್ಮ ಮತ್ತು ತಮ್ಮನ ಹೆಂಡತಿ ಇಷ್ಟು ಜನ ಸೇರಿಬಿಟ್ಟು ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇರೋವಂಥದ್ದು. ಇಲ್ಲಿ ಒಂದು ಸ್ಟೆಪ್ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾಳೆ. ಅವಳಿಗೆ ಖುಷಿ ಆಗ್ತಾ ಇದೆ, ಕ್ಲಾಪ್ಸ್ ಕೂಡ ಹಾಕ್ತಾ ಇದ್ದಾಳೆ. ಈಗ ನಾವು ಹೋಗಿರೋವಂಥದ್ದು ಕೆರೆ ಏರಿ ಮೇಲೆ, ಅಂದರೆ ಗಣಪತಿ ದೇವಸ್ಥಾನ. ಈಗಾಗಲೇ ನೋಡಿದ್ದೀರಿ ನನ್ನ ವ್ಲಾಗ್ ನೋಡಿರೋರು. ಸೊ ಆ ಸೈಡಿಂದ ಹೋಗುವಂಥದ್ದು. ಮೋಡಗಳು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಿರೋ ಅಂಥದ್ದು. ಗಣಪತಿ ದೇವಸ್ಥಾನದ ಆ ಕೆರೆಯನ್ನು ದಾಟ್ಕೊಂಡು ಆ ಸೈಡಿಗೆ ಹೋದರೆ ನಮಗೆ ರಾಘವೇಂದ್ರ ಸ್ವಾಮಿ ಮಠ ಸಿಗುತ್ತೆ. BH ರೋಡಿಂದ ಕೂಡ ಹೋಗ್ಬೋದು. ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲೇ ಶಂಕರ ಮಠ ಕೂಡ ಇದೆ. ಸೊ ಅಲ್ಲೇ ಪಕ್ಕದಲ್ಲಿ ಕೂಡ ನೋಡ್ಕೊಬರ್ಬೋದು. ಈಗ ಶಂಕರ ಮಠದ ಹತ್ತಿರ, ಅದರ ನಂತರನೇ ಅದರ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿಗಳ ಮಠ ಇರೋವಂಥದ್ದು. ಒಂಥರ ಅಲ್ಲಿ ವಾತಾವರಣ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಇದು ಮಠದ ಆವರಣ. ಹೊರಭಾಗದಿಂದ ಅಲ್ಲಿ ದೊಡ್ಡಕ್ಕೆ ಹಾಕಿದ್ದಾರೆ. ಇಲ್ಲಿ ಸರಸ್ವತಿ ಕಲ್ಯಾಣ ಮಂದಿರ ಕೂಡ ಇದೆ ಜೊತೆಯಲ್ಲಿ. ಕೆಲವೊಂದು ಮದುವೆಗಳು ಆಗುತ್ತೆ. ಮೊದಲೆಲ್ಲ ತುಂಬಾ ಆಗ್ತಿತ್ತು, ಇವಾಗ ಆದ್ರೂ ಕೆಲವೊಂದು ಮದುವೆಗಳು ನಡೆಯುತ್ತೆ ಅಲ್ಲಿ. ಸೊ ಇದು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಮಠದ ಒಂದು ಆವರಣ. ಒಂಥರ ಖುಷಿಯಾದ ವಾತಾವರಣ. ಅಲ್ಲಿ ಮೊದಲಿಗೆ ಮಹಾಗಣಪತಿಯ ಒಂದು ಸನ್ನಿಧಿ ಇದೆ. ಸೊ ಅಲ್ಲಿ ಕೈ ಮುಗಿದು ಅದರ ಎದುರುಗಡೆನೇ ಸುಬ್ರಹ್ಮಣ್ಯ ಸ್ವಾಮಿಗಳ ಸನ್ನಿಧಿ. ಸೊ ಅಲ್ಲೆರಡೂ ಕಡೆ ನಾವು ಕೈ ಮುಗಿದು ಬಿಟ್ಟು ಅದರ ನಂತರ ಒಳಗೆ ಹೋಗುವಂಥದ್ದು. ಸೊ ಅಲ್ಲಿ ನಮಗೆ ಒಂದು ಸರ್ಪ್ರೈಸ್ ಕೂಡ ಕಾದಿತ್ತು, ಅದು ಮುಂದೆ ಹೇಳ್ತೀನಿ ನಾನು. ಹಾಗೆ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟು ನಂತರ ನಾವು ಮಠದ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಸ ವರ್ಷ ಆಗಿತ್ತು, ಈಗಾಗಲೇ ನಾನು ಅಪ್ಲೋಡ್ ಮಾಡಬೇಕಿತ್ತು, ಮಾಡಲಿಲ್ಲ. ಅಲ್ಲಿ ವಿಶ್ ಮಾಡ್ತಾಯಿದ್ರು ಒಬ್ಬರು. ಹಾಗೆ ರಂಗೋಲಿ ಕೂಡ ತುಂಬಾ ಚೆನ್ನಾಗಿತ್ತು. ರಂಗೋಲಿನ ಕೂಡ ನೋಡಿಬಿಟ್ಟು ದೇವಸ್ಥಾನದ ಒಳಗೆ ಹೋಗಿದ್ದೀವಿ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿಯ ಒಂದು ದೊಡ್ಡ ಫೋಟೋ, ತುಂಬ ಖುಷಿ ಅನ್ನಿಸ್ತು. ಹಾಗೆ ಗುರುವಾರ ಆಗಿರೋದ್ರಿಂದ ಸ್ವಾಮಿಗಳ ಒಂದು ಆರಾಧನೆಗೆ ತುಂಬಾ ಭಕ್ತಾದಿಗಳು ಬಂದಿದ್ದರು. ಅಲ್ಲಿ ಒಂಥರ ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಅನ್ನೋ ಥರ ಅನಿಸುತ್ತೆ. ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳಲ್ಲೂ ಅದೇ ಥರ. ಹಾಗೆ ಇಲ್ಲಿ ಮುಂದೆ ನೋಡಿ ರಥೋತ್ಸವಕ್ಕೆ ಉಪಯೋಗಿಸುವಂಥ ರಥ ಕೂಡ ಇತ್ತು ಆರಾಧನೆ ಟೈಮಲ್ಲಿ. ಹಾಗೆ ರಾಯರ ದರ್ಶನ ಮಾಡಿಬಿಟ್ಟು ನಂತರ ನಾವು ಅಲ್ಲಿ ಮಂತ್ರಾಕ್ಷತೆಯನ್ನು ಕೂಡ ತೊಗೊಂಡ್ವಿ. ಸೊ ಮಂತ್ರಾಕ್ಷತೆನೆಲ್ಲ ತೊಗೊಂಡು ಹಾಗೆ ಬರ್ತಾಯಿದ್ವಿ. ನಮಗೆ ಒಬ್ಬರು ಸರ್ಪ್ರೈಸ್ ಆಗಿ ಕಂಡಿದ್ದು ಇವರು. ಯಾರಿಗೆಲ್ಲ ಗೊತ್ತಿದೆ ಇವರ ಪರಿಚಯ ಇದೆ ಹೇಳಿ? ಶ್ರಾವಣಿ ಸುಬ್ರಹ್ಮಣ್ಯ ನೋಡೋ ಅಂಥವರು ಖಂಡಿತವಾಗಿ ನೆನಪಿರುತ್ತೆ. ಸೊ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ವರ್ಧಾ ಪಾಠ ಮಾಡೋ ಅಂಥವ್ರು. ಸೊ ಇವರ ಹೆಸರು ಬಿಹಾನ್. ನಮಗೆ ಸಡನ್ನಾಗಿ ಸಿಕ್ಕಿದ್ರು. ಸೊ ಅಲ್ಲಿ ಮಾತಾಡಿಬಿಟ್ಟು ನಮ್ಮ ಊರಿನವರು ಅಂತೇಳಿ ತಿಳಿದ್ಬಿಟ್ಟು ಇನ್ನೂ ಖುಷಿನೇ ಅನ್ನಿಸ್ತು. ಅವ್ರ ಹತ್ರ ಮಾತಾಡಿಬಿಟ್ಟು ಒಂದಿಷ್ಟು ಸೆಲ್ಫಿ ತೆಗೆದು ನ್ಯೂ ಇಯರ್ ದಿವಸ ಹೋಗಿರೋದು ನಾವು. ಸೊ ಗುರುವಾರ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಲೇಟ್ ಆಗಿದೆ. ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಕೂಡ ಮಾಡ್ತೀನಿ, ನೋಡಿ. ಮತ್ತೊಂದು ಹೊಸ ವಿಡಿಯೋ ಅಂದರೆ ಈಗಾಗಲೇ ನಮ್ಮ ಸಾಗರದ ಶ್ರೀ ಮಾರಿಕಾಂಬೆ ಜಾತ್ರೆ ನಡೀತಾ ಇದೆ. ಆ ಜಾತ್ರೆಯ ಒಂದಿಷ್ಟು ವಿಡಿಯೋಗಳನ್ನು ಈಗಾಗಲೇ ರೀಲ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡದೇ ಇರೋರು ನೋಡಿ. ಹಾಗೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ನಮಸ್ಕಾರ.